ಹಾಯ್ ಎಲ್ರಿಗೂ ನಮಸ್ಕಾರ. ಭಾಳ ದಿನ ಆದಮೇಲೆ ಬ್ಲಾಗ್ ಮಾಡ್ಲತ್ತೀವಿ. ಆ್ಯಕ್ಚುಲಿ ನಾವು ಇವತ್ತು ಕಳಸದಾಗಿದ್ದೀವಿ. ಕುದುರೆಮುಖ ಹೋಗ್ಬೇಕಂತೇಳ್ಬಿಟ್ಟು ನಾವು ಮೊನ್ನೆ ಬಂದೀವಿ. ಮೊನ್ನೆಯಿಂದ ಕಲಬುರಗಿಲಿಂದ ಶಿವಮೊಗ್ಗಕ್ಕೆ ಬಂದು, ಶಿವಮೊಗ್ಗಲಿಂದ ಕಳ್ಸಕ್ಕೆ ಬಂದು, ನಿನ್ನೆ ಕಳಸದಾಗಿದ್ವಿ. ಹೊರನಾಡು ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಓಡಾಡೀವಿ. ಆ್ಯಕ್ಚುಲಿ ನಾವು ಇರೋದು ನಮ್ಮ ಫ್ರೆಂಡ್ ಮನೇಲಿದ್ದೀವಿ. ನಮ್ಮ ಫ್ರೆಂಡ್ ಮನೆ ಇಲ್ಲೇ ಕಳಸದಾಗ್ಯದ. ಇದು ಅವ್ರ ಮನೆ ಮತ್ತು ಇದು ಎಲ್ಲ ಅವ್ರದ್ದು ಟೀ ಕಾಫಿ ಎಸ್ಟೇಟು ನೋಡ್ರಿ ಇಲ್ಲಿ. ಲೊಕೇಶನ್ ಮಾತ್ರ ಭಾರಿ ಅಲ್ಟಿಮೇಟ್ ಅದ. ನಾವು ಆ್ಯಕ್ಚುಲಿ ಈಗ ನಮ್ಮ ಕರ್ನಾಟಕದಾಗೆ ಸೆಕೆಂಡ್ ಹೈಯೆಸ್ಟ್ ಪಿಕ್ ಕುದುರೆಮುಖಕ್ಕೆ ಹೋಗ್ಲತ್ತೀವಿ. ವೆಲ್ಕಮ್ ಟು ಕುದುರೆಮುಖ. ಎಲ್ರಿಗೂ ಬಾಯ್ ಹೇಳಿ, ನಾವೀಗ ಕುದುರೆಮುಖ ಹೊರಡೋ ಸಮಯ. ಕಳಸದಿಂದ ಜಸ್ಟ್ 8 ಕಿಲೋಮೀಟರ್ ದೂರ ಇರೋ ಸಂಸೆ ಟೀ ಎಸ್ಟೇಟ್ ನೋಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದೆ ಕುದುರೆಮುಖ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೇಬೇಕು, ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಮ್ಯಾಲಂತೂ ಏನೂ ಸಿಗಲ್ಲ ನಮಗೆ, ಅದಕ್ಕೆ ಇಲ್ಲಿಂದನೇ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಲೆಮನ್ ರೈಸ್ ಪಾರ್ಸಲ್ನು ಮಾಡಿಕೊಟ್ರೆ. ನಮ್ಮಲ್ಲೂ ಅವ ಬಿಡು ಸ್ನ್ಯಾಕ್ಸ್ ಅದ ಎಲ್ಲ ಅವ ಆಲ್ಮೋಸ್ಟ್. ಕುದುರೆಮುಖ ಬೇಸ್ ಪಾಯಿಂಟ್ ಹೋಗ್ಬೇಕಾದ್ರೆ ನಾವು ಇವ್ರ ಜೀಪಲ್ಲಿ ಹೋಗ್ಬೇಕು. ನಮ್ಮ ವೆಹಿಕಲ್ ಏನಾದರೂ ತೊಗೊಂಡು ಹೋಗ್ಬೇಕಾದ್ರೆ ಅದು ನಮ್ದು ಓನ್ ರಿಸ್ಕ್ ಇರ್ತದೆ. ಯಾಕಂದ್ರೆ ಇಲ್ಲಿ 7 ಕಿಲೋಮೀಟರ್ ಪೂರಾ ಆಫ್ ರೋಡ್ ಇರ್ತದೆ ನೋಡ್ರಿ. ಈ 7 ಕಿಲೋಮೀಟರ್ ನೀವು ಇವ್ರ ಜೀಪಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಟೋಟಲ್ ಅಪ್ ಅಂಡ್ ಡೌನ್ ಸೇರಿ 2500 ರೂಪಾಯಿ ತೊಗೊಂತಾರ. ನೀವು ಸೇರಿಂಗ್ದಾಗ ಹೋಗೋದು ಬೆಟರ್ ನೋಡ್ರಿ. ಈ ಆಫ್ ರೋಡು, ಈ ಸುತ್ತ ಇರೋ ನೇಚರ್ ವ್ಯೂ, ವಾವ್ ಹೇಳಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಅದ ನೋಡ್ರಿ. ಫೈನಲ್ಲಿ ಕುದುರೆಮುಖ ಬೇಸ್ ಕ್ಯಾಂಪಿಗೆ ಬಂದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಬೋರ್ಡ್ ಹಾಕ್ಯಾರ, ಕುದುರೆಮುಖ ಶಿಖರ ಚಾರಣದ ಪ್ರಾರಂಭ ಸ್ಥಳ. ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ ನಡೀರಿ. ನಮಗೆ ಜೀಪ್ ನೋಡಿ ತೊಗೊಂಬಂದು ಅಲ್ಲಿ ಬಿಟ್ಟರು. ಅಲ್ಲಿಂದ 200 ಮೀಟರ್ ಮ್ಯಾಲೆ ಹೋಗ್ಬೇಕು. 200 ಮೀಟರ್ಸ್ ಮ್ಯಾಲೆ ಬಂದ್ಮೇಲೆ ನಿಮ್ಗೆ ಇಲ್ಲಿ ಫಾರೆಸ್ಟ್ ಆಫೀಸ್ ಸಿಗ್ತದ. ಆಫೀಸ್ ಹತ್ರನೇ ಈ ಬೋರ್ಡ್ ಇರೋದು, ಕುದುರೆಮುಖ ಅಂತೇಳಿ ಬರ್ದಿದ್ದು. ಕುದುರೆಮುಖ ಪೀಕ್ದು ಪೂರ್ತಿ ಇನ್ಫಾರ್ಮೇಶನ್ ನೀವು ಈ ಬೋರ್ಡ್ದಾಗೆ ನೋಡ್ಬೋದು. ಈ ಫಾರೆಸ್ಟ್ ಆಫೀಸ್ದಾಗ ಟಿಕೆಟ್ ಎಲ್ಲ ಚೆಕ್ ಮಾಡ್ತಾರ, ಹಂಗೆ ನಮ್ಮ ಬ್ಯಾಗ್ನು ಚೆಕ್ ಮಾಡ್ತಾರ. ಇಲ್ಲಿ ನಮಗೆ ಅಷ್ಟೇ ಬಿಡಲ್ಲ, ನಮ್ಮ ಜೊತೆ ಒಬ್ರು ಗೈಡ್ನು ಕಳಿಸ್ತಾರ. ಅವ್ರಿಗೆ ನಾವು 5 ಜನ ಸೇರಿ 1000 ರೂಪಾಯಿ ಕೊಡ್ಬೇಕು ನೋಡ್ರಿ. ಕುದುರೆಮುಖ ಪೀಕ್ 9 ಕಿಲೋಮೀಟ್ರ್. ಇಲ್ಲಿ ಬೋರ್ಡ್ ಅಷ್ಟೇ 9 ಕಿಲೋಮೀಟ್ರ್, ಬಟ್ ಹೋಗೋದು 11 ಕಿಲೋಮೀಟ್ರ್ ಅಂತ ಹೇಳ್ಯಾರ ಅವರು. ಎಲ್ಲ ಏನೇನೋ ಬೋರ್ಡ್ ಅದ ಇಲ್ಲಿ. ಮುಂದೆ ಲೊಕೇಶನ್. ಈಗ ಸ್ಟಾರ್ಟ್ ಮಾಡೀವಿ ನಮ್ಮ ಟ್ರೆಕ್ಕಿಂಗ್. ಯಾವಾಗ ಮುಗೀತದೆ ಗೊತ್ತಿಲ್ಲ. 9:40 ಬಟ್ ಪ್ಲಾಸ್ಟಿಕ್ ಯಾವುದು ಬಿಡಲ್ಲ. ಚಾಕ್ಲೇಟ್ ಆಗಲಿ, ಬಿಸ್ಕಿಟ್ ಆಗಲಿ, ಏನೇ ಇದ್ರೂ ಬಾಕ್ಸಲ್ಲಿ ಹಾಕೊಂಬರ್ಬೇಕು. ನೀರೇ ಇಲ್ಲ ಇಲ್ಲಿ. ಇದೆಲ್ಲ ಕುಡಿಯೋ ನೀರು. ನೀರು ಜಾಸ್ತಿ ಬಂದಾಗ ಇದು ಹಗ್ಗ ಹಿಡ್ಕೊಂಡು ಆ ಕಡೆಲಿಂತ ಈ ಕಡೆ ದಾಟ್ಲಿಕ್ಕೆ ಹಗ್ಗ, ಬಟ್ ನೀರೇ ಇಲ್ಲ. ನೋಡ್ರಿ, ಇದು 2ನೇ ಹಳ್ಳ. ಈ ಥರ ಏನೋ 8 10 ಹಳ್ಳ ಬರ್ತಾವಂತ. ಹಳ್ಳದ ಹೆಸರು. ಇವ್ರು ನಮ್ಮ ಗೈಡು. ನಿಮ್ಮ ಹೆಸರು? ಸೈನಿಕ್ ಜೈನ್. ಓಕೆ, ಥ್ಯಾಂಕ್ ಯು. ನಮ್ಮ ಗೈಡ್ ಅವರೇ. ಇಲ್ಲಿ ಟ್ರೆಕ್ಕಿಂಗ್ ಶೂ ಬೇಕೇ ಬೇಕು. ಪ್ಲಾಸ್ಟಿಕ್ ನಿಷೇಧ. ಪ್ಲಾಸ್ಟಿಕ್ಕು ಅಂತೂ ಫುಲ್ಲು ಸ್ಟ್ರಿಕ್ಕು. ಹಾಂ, ತಂಬಾಕು, ಗುಟ್ಕ, ಸಿಗರೇಟ್ ಅದು ಯಾವುದು ಅಲೋ ಮಾಡಲ್ಲ. ಹಾಂ ಟ್ಯಾಬ್ಲೆಟ್ ತೊಗೊಂಬನ್ನಿ, ಗ್ಲುಕೋಸ್ ತೊಗೊಂಬನ್ನಿ, ಚಾಕ್ಲೇಟ್ ತೊಗೊಂಬನ್ನಿ. ಕವರ್ ಮಾತ್ರ ನಿಮ್ಮ ಹತ್ರನೇ ಇಟ್ಕೋಬೇಕು. ಹೋಗ್ಬೇಕಾದ್ರೆ ರಿಟರ್ನ್ ತೊಗೊಂಡೋಗಿ ಬಿಸಾಕಬೇಕು. ಇನ್ನೂ 1 ಕಿಲೋಮೀಟ್ರ್ ಆಯ್ತಾ? 1 ಕಿಲೋಮೀಟ್ರ್ ಆಯ್ತಾ? ಈ ವಾಟರ್ ಫಾಲ್ಸಿಗೆ 1 ಕಿಲೋಮೀಟ್ರು. ಓಕೆ, ಫೈನಲಿ 1 ಕಿಲೋಮೀಟ್ರ್ ಬಂದು ಮುಟ್ಟಿದ್ದೀವಿ. ಇನ್ನು 8 ಕಿಲೋಮೀಟ್ರು
ಕಣ್ಣು ಮುಚ್ಚಿ ಕಣ್ಣು ತೆರೆಟಿಗೆ ಹೋಗ್ಬೇಕು, ಆದರೂ ಆಗಲ್ಲ, ಕಣ್ಣು ತೆರ್ಕೊಂಡೇ ಹೋಗ್ಬೇಕು. ಟ್ರೆಕ್ಕಿಂಗ್ ಭಾಳ ಹೈರಾಣ ಅದ. ನಾ ಲಾಸ್ಟ್ ಟೈಮ್ ಕೇದಾರ್ನಾಥ್ ಟ್ರಕ್ ಮಾಡಿದ್ದು, ಟೋಟಲ್ 23, ಹೋಗೋಕೆ 23, ಬರೋಕೆ 23. ಆ ಬರೋ ಸಮಯ ನಾ ಕುದುರೆಮುಖ ಟ್ರಕ್ ಬುಕ್ ಮಾಡಿದ್ದೀವಿ. ನೋಡೋಣ 16 ಆಗಿದೆ ಈಗ. ಅದು ಕಾಡನ್ನೇ ಹೊಂಟೀವಿ, ಬಟ್ ಯಾರೂ ಇಲ್ಲ, ಭಾಳ ಜನ ಏನಿಲ್ಲ. ಬಟ್ ಜಾರತ್ ಮರ ಇಲ್ಲಿ ನಡಿಬೇಕಾದ್ರೆ ಟ್ರೆಕ್ಕಿಂಗ್ ಶೂ ಬೇಕೇ ಬೇಕು, ಇಲ್ಲ ಅಂದ್ರೆ ಪೂರ ಕಾಲು ಜಾರಿ ಇದಾಗುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಇದೇನು ಶಾರ್ಟ್ ಕಟ್ಟ ಮತ್ತು ಹಿಂಗದಲ್ಲ. ಟ್ರೆಕ್ಕಿಂಗ್ ಮಾಡೋದು ಭಾಳ ಈಸಿ ಅದ, ಬಟ್ ಅಷ್ಟೇ ಕಷ್ಟ ಅದ. ಇನ್ನು 6 ಕಿಲೋಮೀಟ್ರು. ಈಗ ನಾವು 3 ಕಿಲೋಮೀಟ್ರ್ ಬಂದೀವಿ ಬರೀ ಜಸ್ಟ್. 9:40, ಇನ್ನು 10:40 ಆಗಿಲ್ಲ, 10:30 ಆಗ್ಯದ ಅಷ್ಟೇ. 10:30, 3 ಕಿಲೋಮೀಟ್ರ್ ಬಂದೀವಿ. ನೀರು ಕುಡ್ಲಿಕ್ಕೆ ನಾವು ತಾಮ್ರದ್ದು ತೊಗೊಂಬಂದಿವಿ, ತಾಮ್ರದ್ದು. ಯಾಕಂದ್ರೆ ಪ್ಲಾಸ್ಟಿಕ್ದು ಬಿಡಲ್ಲ ಇಲ್ಲಿ, ಅದ್ರ ಸಲುವಾಗಿ ತಾಮ್ರ ತೊಗೊಂಬಂದಿವಿ. ನೀವು ಸ್ಟೀಲಿನ ತೊಗೊಂಬರ್ರಿ. ಫೋಟೋ ತೆಗಿಲಿ, ನಿಂದು ನಮ್ಮ ಶರ್ಟನ್ನು ಫೋಟೋ ಶೂಟ್ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ. ಮತ್ತೊಂದು ಹಳ್ಳ ಬಂತು. ಯಾವ ಹಳ್ಳದಾಗೂ ನೀರೇ ಇಲ್ಲ. ಇಲ್ಲಿ ಅದಾವ ಸ್ವಲ್ಪ, ಜಾಸ್ತಿ ಇಲ್ಲ, ಬಟ್ ಸಿಕ್ಕಾಪಟ್ಟಿ ಬಂದ್ರೆ ಇದು ಹಿಡ್ಕೊಂಡು ಆ ಕಡೆ ದಾಟ್ಬೋದು. ನಾವಿನ್ನ ಯಾವಾಗ ಹೋಗೋದು, ಬರೀ ನೀರು ಕುಡಿಯೋದು, ಚೆಕ್ ಮಾಡೋದು, ಅದೇ ಇದು ಮಾಡಿದ್ರೆ ಆಯ್ತು. ಹೋಗೋದು ಯಾವಾಗ ಹೇಳು, ಇಲ್ಲ ಪೂರ ಫೋಟೋ ಶೂಟ್ ಮಾಡತ್ತಿಲ್ಲಿ. ಈ ಹಗ್ಗ ಇರೋದೆ ಈ ನದಿ ದಾಟ್ಲಕ್ಕೆ, ನದಿ ಅಲ್ಲ ಹಳ್ಳ, ಸಾರಿ ಹಳ್ಳ ದಾಟ್ಲಕ್ಕೆ. ಈಗ TDS ಇಲ್ಲ ಅಂದರು ನೀರು ತುಂಬ್ಕೊಲೇಬೇಕು. ತುಂಬ್ಕೊಂಡೆ ಕುಡ್ದು ನೋಡು. ಶವಿ ಆಗಿದೆ, ಶವಿ ಆಗಿದೆ. ನಾವು ಇಷ್ಟೊತ್ತು ಬಂದಿದ್ರೆ ಭಾಳ ಟಫ್ ಅಂದ್ರೆ ಇದೆ ಅಣ್ಣ. ಇದು ಎಷ್ಟೇ 2 ಕಿಲೋಮೀಟ್ರ್ ಇರ್ಬೋದಲ್ಲ. ಇದು 3 ಕಿಲೋಮೀಟ್ರ್ ಇದೆ ಟೋಟಲ್. ಇನ್ನೂ 4 ಕಿಲೋಮೀಟರ್ ಇದೆ. ಇದು ಒಂದು 3 ಕಿಲೋಮೀಟರ್ ಇರಬಹುದು. ಅಯ್ಯಪ್ಪ, ಇಲ್ಲಿ ನೋಡ್ರಿ, ಇಲ್ಲಿ ಪೂರ ಟಫ್ ಇದೇ, ಭಾಳ ಟಫ್. ಇನ್ನು ಉಳಿದಿದ್ದಲ್ಲ ಅಷ್ಟೇನು ಇರಲಿಲ್ಲ, ಈಜಿ ಇತ್ತು. ಬಟ್ ವ್ಯೂ ನೋಡಿದ್ರಪ್ಲೆ ಎಲ್ಲ ಹೋಗ್ಬಿಡ್ತಾ, ಹಂಗೇನಿಲ್ಲ. ಕುದುರೆಮುಖ ಪೀಕ್ ಇನ್ನೂ 5 ಕಿಲೋಮೀಟ್ರು. ಇದು ಒಂಟಿ ಮರ. ಇಲ್ಲಿ ಕುಡಿಯೋ ನೀರವ. ಸದ್ಯಕ್ಕೆ ಎಲ್ಲರೂ ರೆಸ್ಟ್ ಮಾಡತ್ತಾರ, ನಾವು ರೆಸ್ಟ್ ಮಾಡೋಣ. ಬಟ್ ಇಲ್ಲಿ ವ್ಯೂ ಮಾತ್ರ ಮಸ್ತ್ ಕಾಣ್ಲತ್ತದ. ಇಲ್ಲಿ ಕುದುರೆಮುಖ ಶಿಖರ 2 ಕಿಲೋಮೀಟ್ರ್ ಅಂತ ಹಾಕ್ಯಾರ. ಬಟ್ ಈ ಬೋರ್ಡ್ ಸುಳ್ಳು. ಈ ಬೋರ್ಡ್ ಯಾರೂ ನಂಬ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿಂದ ಅಲ್ಲಿ ನೋಡಿ, ಅಲ್ಲಿ ಹುಡುಗರ್ಗೆ ಹೊಂಟ್ರೆ ನೋಡಿ, ಅಲ್ಲಿ ಕಾಣ್ಲತ್ತಲ್ಲ, ಇಲ್ಲಿಂದ ಅಲ್ಲೋಗಿ ಈಗ ಹಿಂಗೋಗಿ 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 ಅಲ್ಲಿ ಹೋಗ್ಬೇಕು. ಇಲ್ಲಿ ಫುಲ್ ಮೇಲೆ ಇವ್ರು ನೋಡು, ಬೋರ್ಡ್ ಮಾತ್ರ 2 ಕಿಲೋಮೀಟ್ರ್ ಅಂತ ಹಾಕ್ಯಾರ ಇಲ್ಲಿ.
ಈ ಬೋರ್ಡ್ ಮಾತ್ರ ಸುಳ್ಳು. ಆಲ್ರೆಡಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೊಂಟ್ರ, ಬಟ್ ಟ್ರೆಕ್ಕಿಂಗ್ ಮಾತ್ರ ಭಾಳ ಡಿಫಿಕಲ್ಟ್ ಅದ. ನೀವು ಅಂದ್ಕೊಂಡಷ್ಟು ಈಸಿ ಅಲ್ಲಿದು. ಎಷ್ಟು ಜನ ರಿಟರ್ನ್ ಹೋದ್ರು ಗೊತ್ತು. ನಮ್ಮ ಜೊತೆ ಬಂದವರೇ ಎಷ್ಟೋ ಜನ ಹೋದರು. ಏನೋ ನಾವೇನು 3-4 ಜನ ಬಂದಿರ್ಬೋದು ಅಷ್ಟೇ. ವ್ಯೂ ಮಾತ್ರ ಅಲ್ಟಿಮೇಟ್ ಅದ. ತಣ್ಣ ಗಾಳಿ, ಮಳೆ ಇಲ್ಲ, ಏನಿಲ್ಲ. ನೋಡಿ ನೀವು ವ್ಯೂ ನೋಡ್ರಿ ಇಲ್ಲಿ. ಅಣ್ಣ ಇನ್ನೂ ಎಷ್ಟು ಕಿಲೋಮೀಟ್ರ್ ಅದ? 300 to 400 ಮೀಟರ್ಸ್. ಬಿಡ್ಲತ್ತಾರಲ್ಲ ಮ್ಯಾಲಲ್ಲಿ 1 o'clock ಲಾಸ್ಟ್ ಅಂತ ಹೇಳಿದ್ರು. ಹಾಂ, 1 o'clock ಆಯ್ತು. ಅದೇ ನಮ್ಗೆ ಲಾಸ್ಟ್ ಅಂತ ಹೇಳಿದ್ರು 1 o'clock. It's okay. ಇಟ್ಸ್ ಓಕೆ, ನೋ ಫೈ. You can just see the views and come. ಹಾಂ, தமிழா கன்னடா? Tamil. தமிழ். இது வியூ நல்லா இருக்கா? நல்லா இருக்கு. நல்லா இருக்கு, சூப்பர் இருக்கு. மேல அங்க போயிட்டு நல்லா அடிக்குது. ரைட்ல போனீங்கன்னா அங்க ஒரு ஸ்பாட் இருக்கு. அங்க செம காத்து, செம காத்து. வியூஸ் எல்லாம் பயங்கரமா இருக்கு. ஓகே, ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಯಾ, ಓಕೆ. ಹಾಯ್. ಆರಾಮಿದ್ದೀವಿ. ನೀವ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಏನು ಇಲ್ಲಿ ಬಂದಿರಲಿ? ಇದೇ ಟ್ರೆಕ್ಕಿಂಗ್ ಬಂದಿವ್ರಿ. ನೀವು ಯಾವ್ರಿ? ನಮ್ಮ ಗುಲ್ಬರ್ಗ ರೀ. ನಮ್ಮದು ಗುಲ್ಬರ್ಗನೇ ರೀ. ಅಲ್ಲಿ ನೋಡಿನ್ರಿ ನಿಮ್ಗೆ. ಹೌದ್ರಿ? ಹಾಂ ಹಾಂ ಹಾಂ, ಎಂಜಾಯ್ ಮಾಡ್ರಿ ಅಂದ್ರೆ. ಓಕೆ ರೀ, ಬಾಯ್. ನಮ್ಮ ಗುಲ್ಬರ್ಗದವರು ರಿಟರ್ನ್ ಹೋಗ್ಲತ್ತಾರ ಆಲ್ರೆಡಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು. ನಾವೇ ಲೇಟ್ ಅನ್ನಿಸ್ತು. ಅಫಿಷಿಯಲ್ ಆಗಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಅಫಿಷಿಯಲ್ ಆಗಿ ಕಂಪ್ಲೀಟ್ ಆಗಿದ್ದಕ್ಕೆ ಪ್ರೂಫ್ ಇಲ್ಲಿದೆ ನೋಡ್ರಿ. ಫೈನಲಿ ನಮ್ಮ ಕುದುರೆಮುಖ ಟ್ರೆಕ್ಕಿಂಗ್ ವಿಡಿಯೋ ಇಲ್ಲಿಗೆ ಮುಗಿತದ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಒಂದು ಕಮೆಂಟ್ ಮಾಡಿರಿ. ಇನ್ನೂ ನಮ್ಮ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.